ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಅನ್ನೋನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಅಕ್ಕಿ ಮತ್ತು ಉದ್ದಿನಬೇಳೆ ದೋಸೆ ತಿಂದು ಬೋರ್ ಆಗಿದ್ದರೆ, ಬೇರೆ ಏನಾದರೂ ದೋಸೆ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ದೋಸೆನ ಮಿಸ್ ಇಲ್ಲದೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫರ್ಮೆಂಟೇಷನ್ ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ನಾನು ರಾತ್ರಿನೇ ಕಡಲೆಕಾಳು, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಹೆಸರು ಕಾಳನ್ನು ಕೂಡ ಹಾಕಬೇಕಿತ್ತು, ಬಟ್ ನಂಗೆ ರಾತ್ರಿ ಗೊತ್ತಾಯಿತು ಹೆಸರು ಕಾಳು ಖಾಲಿ ಆಗಿದೆ ಅಂತ. ನೀವು ನೆನೆಸಿಡ್ಬೇಕಿದ್ರೆ ಹೆಸರು ಕಾಳನ್ನ ಮರಿದೇ ಹಾಕೊಳ್ಳಿ. ಹೆಸರು ಕಾಳು ಹಾಕಿದರೆ ಟೇಸ್ಟ್ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕಾಳುಗಳನ್ನ ಇದರಲ್ಲಿ ಮುಕ್ಕಾಲು ಲೋಟದಷ್ಟು ತೊಗೊಂಡಿದ್ದೀನಿ. ಅಕ್ಕಿನ ಮಾತ್ರ ಇದರಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಈಗ ನೆಂದಿರೋ ಕಾಳುಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು 4 ಎಸ್ಲು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ರುಚಿಗೆ ಬೇಕಿರೋಷ್ಟು ಉಪ್ಪು ಮತ್ತು ನಿಮ್ಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಇಡಬೇಕು. ದೋಸೆ ಹಾಕೋ ಮುಂಚೆ ಫರ್ಮೆಂಟ್ ಆಗಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಹಿಟ್ಟನ್ನು ರುಬ್ಕೊಂಡಾದ್ಮೇಲೆ ಹಂಚನ್ನ ಕಾಯಕ್ಕಿಟ್ಕೊಂಡು ಹಂಚು ಕಾಯ್ದಿದ್ದ ತಕ್ಷಣ ಎಣ್ಣೆಯಿಂದ ಗ್ರೀಸ್ ಮಾಡಿ ನೀವು ನಾರ್ಮಲ್ ಆಗಿ ಅಕ್ಕಿ ಉದ್ದಿನಬೇಳೆ ದೋಸೆನ ಯಾವ ಥರ ಹಾಕ್ತೀರಾ ಅದೇ ಥರನೇ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೋಬೇಕು. ಈ ದೋಸೆ ಬೇಯೋ ಕೂಡ ತುಂಬ ಟೈಮ್ ತಗೊಳ್ಳಲ್ಲ, ಬೇಗನೆ ಬೆಂದೋಗುತ್ತೆ. ಏನಿಲ್ಲ ಅಂದರೂ ಆರಾಮಾಗಿ 3-4 ದೋಸೆನ ತಿನ್ಬೋದು. ನೀವು ಬ್ರೇಕ್ಫಾಸ್ಟ್ ಜೊತೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಪ್ಯಾಕ್ ಮಾಡ್ಬೋದು. ಸಾಂಬಾರ್ಗಳ ಜೊತೆ ಮತ್ತು ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ನಾನು ಯಾವುದಾದ್ರೂ ರೆಸಿಪಿಗಳನ್ನ ತೋರಿಸ್ಬೇಕು, ನಿಮಗೆ ನಾನು ಯಾವುದಾದ್ರೂ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಏನಾದರೂ ಇದ್ದರೆ, ಅಥವಾ ನಾನು ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂಪ್ರೂವ್ಮೆಂಟ್ಸ್ ಆಗಿದ್ದರೆ ಖಂಡಿತ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ರೆಸಿಪೀಸ್ ಆದರೆ ನಾನು ಅದನ್ನು ಮಾಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.